ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಸುತ್ತಗಟ್ಟೆ ಗ್ರಾಮದಲ್ಲಿ ಧಾರ್ಮಿಕ ಸೌಹಾರ್ದತೆ ಮತ್ತು ಭಾವೈಕ್ಯತೆ ಮೆರೆಯುವ ದೃಶ್ಯಗಳು ಕಂಡುಬಂದವು. ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಹುಸೇನ್ ಪಂಚಾ ಮಸೀದಿಯ ಹಿಂದೂ ಮುಸ್ಲಿಂ ಧರ್ಮಗುರುಗಳು ಹಾಗೂ ಗಣ್ಯಮಾನ್ಯರ ಸಮ್ಮುಖದಲ್ಲಿ ಅತ್ಯಂತ ಅದ್ದೂರಿಯಾಗಿ ಲೋಕಾರ್ಪಣೆಯಾಯಿತು. ಮಸೀದಿಯ ಉದ್ಘಾಟನಾ ಸಮಾರಂಭವು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನೆರವೇರಿತು. ಪರಮ ಪೂಜ್ಯ ಶ್ರೀ ವೇದಮೂರ್ತಿ ವಿರೂಪಾಕ್ಷಿಯ ಮಹಾಸ್ವಾಮೀಜಿಗಳು, ಬಂಗಾರ ಅಜ್ಜನ ಮಠ ಏಣಗಿ, ಮುಸ್ಲಿಂ ಧರ್ಮಗುರುಗಳಾದ ಶ್ರೀಯುತ ಸೈಯದ್ ಮುರ್ಷದ್ ಪಿರ್ಜಾದ ಯಕ್ಕುಂಡಿ ಹಾಗೂ ಶ್ರೀ ಸುಲ್ತಾನ್ ಅಲಿಶಾ ದೋಪದಾಳಿ ಯಕ್ಕುಂಡಿ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ನಡೆಯಿತು. ದೇವರ ಗದ್ದಿಗೆಯನ್ನು ಪೂಜಿಸುವ ಮೂಲಕ ಹಾಗೂ ರಿಬ್ಬನ್ ಕತ್ತರಿಸುವ ಮೂಲಕ ಹಿಂದೂ ಮತ್ತು ಮುಸ್ಲಿಂ ಧರ್ಮಗುರುಗಳು ಒಗ್ಗಟ್ಟಾಗಿ ಮಸೀದಿಯನ್ನು ಉದ್ಘಾಟಿಸಿದ್ದು ಈ ಭಾಗದ ಸಾಮರಸ್ಯಕ್ಕೆ ಸಾಕ್ಷಿಯಾಗಿದೆ. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಬಿಜೆಪಿ ಸವದತ್ತಿ ಮುಖಂಡರಾದ ಮಡಿವಾಳಪ್ಪ ಬೆದರಗುಡ್ಡಿ, ಮಡಿವಾಳಪ್ಪ ಪೆಂಟೇದ್, ಮಲ್ಲಿಕಾರ್ಜುನ್ ಆಗರೋ ಕೇಂದ್ರ ಸವದತ್ತಿ, ಬಸವರಾಜ ಹರ್ಲಾಪುರ್, ಅಪ್ಪಸಾಹೇಬ್ ಜಗ್ಲಿ ಸಾಬ್ ಮಕಾಂದಾರ್, ಮಹಮ್ಮದ್ ರಫಿ ಮುಜಾವರ್, ಈರಯ್ಯ ಸಂಗಯ್ಯ ಹಿರೇಮಠ್, ವಿನೋದ್ ದೇಶಪಾಂಡೆ ಹಾಗೂ ಜನಾಬ್ ದಿವಾಲ್ರ ಸಾಬ್ ಅರವಳಿ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದರು. ಉದ್ಘಾಟನೆ ನಂತರ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಅತಿಥಿಗಳನ್ನು ಗೌರವಿಸಲಾಯಿತು. ಕಾರ್ಯಕ್ರಮದ ಮುಕ್ತಾಯದ ನಂತರ ಗ್ರಾಮದ ಸಂಗಮೇಶ್ವರ ಅಜ್ಜನ ದೇವಸ್ಥಾನದ ಎದುರು ಸಾರ್ವಜನಿಕರಾಗಿ ಅದ್ದೂರಿಯಾಗಿ ಅನ್ನಪ್ರಸಾದದ ವ್ಯವಸ್ಥೆ ಮಾಡಲಾಗಿತ್ತು. ಈ ಐತಿಹಾಸಿಕ ಕ್ಷಣಕ್ಕೆ ಗ್ರಾಮದ ಹಿರಿಯರು, ಯುವಕರು ಹಾಗೂ ತಾಯಂದಿರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಕಾರ್ಯಕ್ರಮದ ನಿರೂಪಣೆಯನ್ನ ಎಂಡಿ ಬಾಬಾ ಖಾನ್ ಶಿಕ್ಷಕರು ನೆರವೇರಿಸಿದರು. ವರದಿ ಮುಸ್ತಾಕ್ ಹತ್ತಿ ಕಟಗಿ, ಮಹಾಯುಧ ನ್ಯೂಸ್. ಈ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಂಡು ಕಾರ್ಯಕ್ರಮದ ನಂತರ ಪ್ರಸಾದವನ್ನು ಸ್ವೀಕರಿಸಿ ತಾವೆಲ್ಲ ಹೋಗಬೇಕು. ಬಂಧುಗಳೇ, ಈಗಾಗಲೇ ತಾವು ಪೂಜ್ಯರ ಅಮೃತ ಹಸ್ತದಿಂದ ಮಸೀದಿಯ ಉದ್ಘಾಟನೆ ಜರುಗಿದೆ. ವೇದಿಕೆ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ. ತಾವೆಲ್ಲ ಮಸೀದಿಯ ಪ್ರಸಾದದ ಈ ಆವರಣಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ತಾವೆಲ್ಲ ಆಲಿಸಿ ಪ್ರಸಾದವನ್ನು ಸ್ವೀಕರಿಸುವುದಕ್ಕೆ ತಮ್ಮನ್ನು ವಿನಂತಿ ಮಾಡ್ತೇವೆ. ಆತ್ಮಲಿಂಗಕ್ಕೆ ಜ್ಯೋತಿ ಬೆಳಗು ಶಾಂತ ಶೇಖರಗೆ ನೆರೆದು ಮುತ್ತೈದಿಯರು ಬಂದು ಇಂದು ಧರಣಿಗೆ ಪ್ರೀತಿ ಸಾಂಬಗೆ, ಇಂದು ಧರಣಿಗೆ ಪ್ರೀತಿ ಸಾಂಬಗೆ, ಆತ್ಮಲಿಂಗಕ್ಕೆ ಜ್ಯೋತಿ ಬೆಳಗು ಶಾಂತ ಶೇಖರಗೆ, ದೊರೆಯುಳು ಅಧಿಕವಾದ ಸುಗತಿ ಬಸವೇಶಗೆ ಪ್ರೀತಿ ಸಾಂಬಗೆ, ಆತ್ಮಲಿಂಗಕ್ಕೆ ಜ್ಯೋತಿ ಬೆಳಗು ಶಾಂತ ಶೇಖರಗೆ. ಹರ ಓಂಕಾರ ಗುರುಲಿಂಗ ಜಂಗಮ ದಯತವಡಲಿಂಗ ಸುಲಭ ಪಾಯಿನ ದೃಷ್ಟು ಭಾವತ್ಸಲಕ್ಕೆ ಪೂರ್ವವಾಗಿ ತಾಯ ಕೋರಿದ ಸಮಸ್ತ ಭಕ್ತರ ಈ ಕಾಯವನ್ನು ಪಾವನವೇ ಮಾಡಿದ ಕಾಯಪೂರ್ವ ಆಚಾರ್ಯ ಸಂಗಣ ಬಸವ ಶರಣಾರ್ಥಿ ಯಶೋ ನಾಮ ರೂಪಾಭ್ಯಾಂ ಯಾ ದೇವಿ ಸರ್ವಃ ತಯೋ ಶರಣಾಂ ಪುಂ ಸಾಂ ಸರ್ವತಾ ಸರ್ವಮಂಗಲ ಜಯ ಮಂಗಲಂ ಜಯ ನಮಃ ಪಾರ್ವತಿ من الشيطان الرجيم بسم الله الرحمن الرحيم إن الله ملائكته يصلون على النبي يا أيها الذين آمنوا صلوا عليه وسلموا تسليما
اللهم صل على سيدنا نبينا مولانا محمد وعلى آل محمد وبارك وسلم صلوا عليه صلاة وسلام عليك يا رسول الله صلى الله عليه وسلم. قال الملأ الذين استكبروا من قومه لنخرجنك يا شعيب والذين آمنوا معك من قريتنا أو لتعودن في ملتنا قال ولو كنا كارهين قد افترينا على الله كذبا إن عدنا في ملتكم بعد إذ نجانا الله منها وما يكون لنا أن نعود فيها إلا أن يشاء الله ربنا وسع ربنا كل شيء علما على الله توكلنا ربنا افتح بيننا وبين قومنا بالحق وأنت خير الفاتحين. بسم الله الرحمن الرحيم. اللهم صل على سيدنا نبينا مولانا محمد وعلى آل محمد وبارك وسلم صلوا عليه صلاة وسلام عليك يا رسول الله صاحب الطاغ والإعراض والبراق والألم دافع البلاء والباء والقحط والمرض والألم اسم مكتوب مرفوع منقوش في اللوح والقلم سيد العرب والعجم اسمه مقدس معطر متحرر في الملك والحرم شمس الضحى بدر الدجى صدر الأولى نور الهداية نور مصباح السلم جميل الشميم شكل من صاحب الجد والكرم والله أصل خالي والبراق مركب والميلاد صفر سدرة المنتهى مقامه وقاب قوسين مطلوب والمطلوب مقصود والموجود سيد المرسلين خاتم النبيين الشفيع المنزلين علي رسول الغيب من رحمة العالمين رحمة العاشقين مراد المشتاق من شمس عرق الشراج الشارق المصباح المقرب بحكم الفقراء والغرباء والمساكن سيد الثقلين نبي الحرب إمام المدينة وسيلتنا يا رسول الله في الدار المحبوب وقاب قوسين جد الحسن والحسين مولانا مولى الثقلين أبي القاسم محمد عبد الله بن الله يا أيها المستغفرون صلوا عليه وسلموا تسليما. اللهم صل على سيدنا نبينا مولانا محمد وعلى آل محمد وبارك وسلم صلوا عليه صلاة وسلام عليك يا رسول الله. لقد جاءكم رسول من أنفسكم عزيز عليه ما عنتم حريص عليكم بالمؤمنين رؤوف رحيم فإن تولوا فقل حسبي الله لا إله إلا هو عليه توكلت رب العرش العظيم وما أرسلناك إلا رحمة للعالمين. دعوا في سبحان الله وتحييكم في سلام وآخر الحمد لله رب العالمين. لا يكلف الله نفسا إلا وسعها ما كسبت عليها ما اكتسبت ربنا لا تؤاخذنا إن نسينا واخطأنا ربنا لا تحمل علينا إصرا كما حملته على الذين من قبلنا ربنا لا تحملنا ما لا طاقة لنا به واعف عنا واغفر لنا وارحمنا أنت مولانا فانصرنا على القوم. ಪರಮ ಪೂಜ್ಯರಿಗೆ ಮತ್ತೊಮ್ಮೆ ಭಕ್ತಿ ಪೂರ್ಣವಾದಂಥ ಸ್ವಾಗತವನ್ನು ಕೋರ್ತಾ ಮುಂದಿನದಾಗಿ ಇಂದಿನ ಕಾರ್ಯಕ್ರಮದ ಕಿವಿಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂಥ ನಮ್ಮ ಇಸ್ಲಾಂ ಧರ್ಮದ ಗುರುಗಳಾಗಿರುವಂಥ ಯಕ್ಕುಂಡಿಯ ಪರಮ ಪೂಜ್ಯ ಶ್ರೀ ಸೈಯದ್ ಮುರ್ಷದ್ ವೀರ ಯಕ್ಕುಂಡಿಯವರನ್ನು ನಾನು ನಮ್ಮ ಸುತಗಟ್ಟಿ ಗ್ರಾಮದ ಸಕಲ ಸದ್ಭಕ್ತರ ವತಿಯಿಂದ ಭಕ್ತಿಪೂರ್ಣವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪೂಜ್ಯರಿಗೂ ಕೂಡ ಪುಷ್ಪವನ್ನು ಸಮರ್ಪಿಸುವುದರ ಜೊತೆಗೆ ಸ್ವಾಗತ ಮಾಡಿಕೊಳ್ಬೇಕೆಂದು ತಮ್ಮಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ನಮ್ಮ ಇಸ್ಲಾಂ ಧರ್ಮದ ಧರ್ಮಗುರುಗಳಾಗಿರುವಂಥ ಪರಮ ಪೂಜ್ಯ ಶ್ರೀ ಸೈಯದ್ ಮುರ್ಷದ್ ಪೀರ ಯಕ್ಕುಂಡಿ ಅವರಿಗೆ ಮತ್ತೊಮ್ಮೆ ನಾನು ಭಕ್ತಿಪೂರ್ಣವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ಇರುವಂಥ ಶ್ರೀ ಸುಲ್ತಾನ್ ಅಲಿ ಶಾ ಭುಕ್ತಾಳ್ ಇವರನ್ನು ಕೂಡ ನಾನು ನಮ್ಮ ಸುತಗಟ್ಟಿ ಗ್ರಾಮದ ಸಕಲ ಸದ್ಭಕ್ತರ ವತಿಯಿಂದ ಭಕ್ತಿಪೂರ್ಣವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೀನಿ. చాలా ಅದೇ ರೀತಿಯಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ
ನಮ್ಮೂರಿನವರೇ ಆಗಿರುವಂಥ ಶ್ರೀಯುತ ಸಿದ್ದರಾಮಯ್ಯ ಗುಡಿಮಠ ಅವರನ್ನು ಕೂಡ ನಾನು ಸಕಲ ಸದ್ಭಕ್ತರ ವತಿಯಿಂದ ಭಕ್ತಿಪೂರ್ಣವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೂ ಕೂಡ ಪುಷ್ಪವನ್ನು ಸಮರ್ಪಿಸುವ ಜೊತೆಗೆ ಸ್ವಾಗತ ಕೋರಬೇಕು. ಇನ್ನೋರ್ವ ಸ್ವಾಮಿಗಳಾಗಿರುವಂಥ ಶ್ರೀ ಈರಯ್ಯ ಸಂಗಯ್ಯ ಹಿರೇಮಠ್ ಇವರನ್ನು ಕೂಡ ನಾನು ಭಕ್ತಿಪೂರ್ಣವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅವರನ್ನು ಕೂಡ ಪುಷ್ಪವನ್ನು ನೀಡಿ ಸ್ವಾಗತ ಕೋರಬೇಕಂತ ಮನೆಯಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಶ್ರೀ ಅಪ್ಪ ಸಾಬ್ ಜಂಗ್ಲಿ ಸಾಬ್ ಮಕಾನ್ದಾರ್ ಸಖಿನ್ ಏನ್ಗಿ ಶ್ರೀಯುತರನ್ನು ಕೂಡ ನಾನು ನಮ್ಮ ಸುತ್ತಗಟ್ಟಿ ಗ್ರಾಮದ ಸಕಲ ಸದ್ಭಕ್ತರ ವತಿಯಿಂದ ಭಕ್ತಿಪೂರ್ಣವಾದಂಥ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಇವರನ್ನು ಕೂಡ ಪುಷ್ಪವನ್ನು ನೀಡುವುದರ ಜೊತೆಗೆ ಸ್ವಾಗತ ಕೋರಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಶ್ರೀಯುತ ಮೊಹಮ್ಮದ್ ರಫಿ ಮೌಲಾ ಸಾಬ್ ಮುಜಾವರ್ ಇವರನ್ನು ಕೂಡ ನಾನು ಸಕಲ ಸದ್ಭಕ್ತರ ವತಿಯಿಂದ ಭಕ್ತಿಪೂರ್ಣವಾದಂಥ ಸ್ವಾಗತ ಕೋರ್ತಾ ಇದ್ದೀನಿ. ಇವರಿಗೂ ಕೂಡ ಪುಷ್ಪವನ್ನು ನೀಡುವುದರ ಜೊತೆಗೆ ಸ್ವಾಗತ ಕೋರಬೇಕಂತ ಮೇಲೆ ವಿನಂತಿ ಮಾಡ್ತಾ ಇದ್ದೀನಿ. ವಿಶೇಷವಾದಂಥ ಆತಿಥ್ಯವನ್ನು ವಹಿಸಿರುವಂಥ ಶ್ರೀಯುತ ಮಡವಾಳಪ್ಪ ಮಲ್ಲಪ್ಪ ಬೇದರಗಡ್ಡಿ ಯುವ ಮುಖಂಡರು, BJP ಸವದತ್ತಿ ಮತಕ್ಷೇತ್ರ ಶ್ರೀಯುತರನ್ನು ನಾನು ನಮ್ಮ ಸುತ್ತಗಟ್ಟಿ ಗ್ರಾಮದ ಸಕಲ ಸದ್ಭಕ್ತರ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅವರನ್ನು ಕೂಡ ಪುಷ್ಪವನ್ನು, ಹಾರ ಹಾಗೂ ಮಾಲೆಯನ್ನು ಹಾಕಿ ಪರಮ ಪೂಜ್ಯರು ಆಶೀರ್ವಾದದೊಂದಿಗೆ ಅವರನ್ನು ಸ್ವಾಗತ ಕೋರಬೇಕೆಂದು ನಾನು ಪೂಜ್ಯರಲ್ಲಿ ವಿನಂತಿ ಮಾಡ್ತೇನೆ. ಅದೇ ರೀತಿಯಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಶ್ರೀಯುತ ವಿನೋದ್ ದೇಶಪಾಂಡೆ ಅವರನ್ನು ಕೂಡ ನಾನು ಸಕಲ ಸದ್ಭಕ್ತರ ವತಿಯಿಂದ ಭಕ್ತಿಪೂರ್ಣವಾದ ಸ್ವಾಗತವನ್ನು ಕೋರ್ತಾ ಅವರನ್ನು ಕೂಡ ನಾನು ಪುಷ್ಪವನ್ನು ನೀಡಿ ಸ್ವಾಗತ ಕೋರಬೇಕೆಂದು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಶ್ರೀಯುತ ಮಡವಾಳಪ್ಪ ಪೆಂಟೇಜ್ ಅವರನ್ನು ಕೂಡ ನಾನು ನಮ್ಮ ಸುತ್ತಗಟ್ಟಿ ಗ್ರಾಮದ ಸಕಲ ಸದ್ಭಕ್ತರ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅವರನ್ನು ಕೂಡ ಮಾಲೆ ಮತ್ತು ಶಾಲನ್ನು ಹಾಕಿ ಸ್ವಾಗತ ಕೋರಬೇಕೆಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಶ್ರೀಯುತ ಪ್ರಕಾಶ್ ಗೌಡ್ ಪಾಟೀಲ್ ಅವರನ್ನು ಕೂಡ ನಾನು ಸಕಲ ಸದ್ಭಕ್ತರ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅವರನ್ನು ಕೂಡ ಮಾಲೆಯನ್ನು ಹಾಕಿ ಸ್ವಾಗತ ಕೋರಬೇಕೆಂತ ಮೇಲೆ ವಿನಂತಿ ಮಾಡ್ತಾ ಇದ್ದೀನಿ. ಕಾಯ್ದೆ ಅದೇ ರೀತಿಯಾಗಿ ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಶ್ರೀಯುತ ಶಿವಾನಂದ್ ದೊಡ್ಡಮನಿಯವರನ್ನು ಕೂಡ ನಾನು ನಮ್ಮ ಸಕಲ ಸದ್ಭಕ್ತರ ವತಿಯಿಂದ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅವರಿಗೂ ಕೂಡ ಹೂಮಾಲೆಯನ್ನು ಹಾಕಿ ಸ್ವಾಗತವನ್ನು ಕೋರಬೇಕಂತ ಮೇಲೆ ವಿನಂತಿ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ವೇದಿಕೆಯನ್ನು ಅಲಂಕರಿಸಿರುವಂಥ ಶ್ರೀಯುತ ಬಸಪ್ಪ ಹರ್ಲಾಪುರ್ ಇವರನ್ನು ಕೂಡ ನಾನು ಸಕಲ ಸದ್ಭಕ್ತರ ವತಿಯಿಂದ ತುಂಬ ಹೃದಯ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಶ್ರೀಯುತ ಗುಂಡಪ್ಪ ಉಗ್ರಾನ್ ವೇದಿಕೆಯನ್ನು ಅಲಂಕರಿಸಬೇಕು. ಬಟ್
ಅವರನ್ನು ಕೂಡ ನಾನು ತುಂಬ ಹೃದಯದಿಂದ ಸ್ವಾಗತ ಕೋರ್ತಾ ಇದ್ದೀನಿ. ಅವರಿಗೂ ಕೂಡ ಮಾಲೆ ಮತ್ತು ಶಾಲನ್ನು ಹಾಕಿ ಸ್ವಾಗತ ಕೋರಬೇಕು. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ನಮ್ಮ ಸುತ್ತಗಟ್ಟಿ ಗ್ರಾಮದ ನೂರಲ್ ಇಸ್ಲಾಂ ಜುಮಾ ಮಸೀದ್ ಕಮಿಟಿಯ ಅಧ್ಯಕ್ಷರಾಗಿರುವಂಥ ಶ್ರೀಯುತ ದಿಲಾವರ್ ಸಾಬ್ ಅರವಳ್ಳಿ ಅವರನ್ನು ಕೂಡ ನಾನು ಸಕಲ ಸದ್ಭಕ್ತರ ವತಿಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೂ ಕೂಡ ಮಾಲೆ ಮತ್ತು ಶಾಲನ್ನು ಹಾಕಿ ಸ್ವಾಗತ ಕೋರಬೇಕಂತ ತಮ್ಮಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ವಿಶೇಷವಾಗಿ ಒಂದು ಸಾರ್ವಜನಿಕ ಉತ್ಸವ ಅಥವಾ ಆಚರಣೆ ಇವುಗಳನ್ನು ಎಲ್ಲರೂ ಸೇರಿ ಮಾಡುವಂಥದ್ದು ಸಂಪ್ರದಾಯ. ಅಂಥ ಒಂದು ಸತ್ ಸಂಪ್ರದಾಯ